ಒಂದು ಮನೆಯ ದೀಪ ಮನೆಗೆ ಮಾತ್ರ ಬೆಳಕನ್ನ ನೀಡಿದ್ರೆ ಬೀದಿ ದೀಪ ಹಾಗಲ್ಲ, ಯಾರು ಅದರ ಆಸರೆಗೆ ಬರ್ತಾರೋ ಅವ್ರು ಎಲ್ರಿಗೂ ಕೂಡ ಒಂದು ಬೆಳಕನ್ನ ನೀಡುತ್ತೆ. ಅದೇ ಹಾದಿಯಲ್ಲಿದ್ದಾರೆ ದುನಿಯಾ ವಿಜಯ್ ಅವರು. ಸೊ ಸಿಟಿ ಲೈಟ್ಸ್ ಅನ್ನೋ ಒಂದು ಹೊಸ ಸಿನಿಮಾವನ್ನ ಹೊತ್ತು ಅವರು ಪ್ರೇಕ್ಷಕರ ಮುಂದೆ ಬರೋದಕ್ಕೆ ರೆಡಿಯಾಗಿದ್ದಾರೆ. ಅದು ಅವರ ಮಗಳನ್ನ ಜೊತೆಯಾಗಿ ಕರ್ಕೊಂಡು. ಸೊ ಈಗ ಸಿನಿಮಾದ ಮುಹೂರ್ತ ಆಗಿದೆ. ಸೊ ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ತಂದೆಯಾಗಿ ಸಾಕಷ್ಟು ಜವಾಬ್ದಾರಿಗಳು ದುನಿಯಾ ವಿಜಯ್ ಅವರ ಹೆಗಲ ಮೇಲಿದೆ. ಸರ್, ಫಸ್ಟ್ ಕ್ವಶನ್, ಸಿಟಿ ಲೈಟ್ಸ್ ಅಂತ ಅಂದ ತಕ್ಷಣ ನನಗೆ ಬಂದಿದ್ದು ತಲೆಗೆ, ನೀವು ವಿನಯ್ ರಾಜ್ಕುಮಾರ್ ಅವ್ರನ್ನ ಕಾಸ್ಟ್ ಮಾಡಿದ್ದೀರಾ ಈ ಸಿನಿಮಾದಲ್ಲಿ. ಸೊ ಅಣ್ಣವರು ಒಂದು ಮನೆಯ ದೀಪವಾಗಿರಲಿಲ್ಲ, ಒಂದು ಸಿಟಿ ಲೈಟ್ ಆಗಿದ್ರು. ಯಾರೆಲ್ಲ ಅವರು ಸಿಟಿ ಲೈಟ್ ಕೆಳಗಡೆ ಬರ್ತಾರೋ ಬದುಕನ್ನು ಕಟ್ಕೊಳ್ಳೋದಕ್ಕೆ, ಅವ್ರಿಗೆ ಬೆಳಕನ್ನು ನೀಡ್ತಾ ಅವ್ರು ಇವತ್ತು ದೇವರಾಗ್ಬಿಟ್ಟಿದ್ದಾರೆ. ಸೊ ನೀವು ಕೂಡ ಇವತ್ತು ಅದೇ ಒಂದು ಹಾದಿಯಲ್ಲಿ ಅಲ್ಪ ಸ್ವಲ್ಪ ತಲುಪಿದ್ದೀರಾ. ಯಾಕಂದರೆ ನಿಮಗೆ ಯಾರೆಲ್ಲ ಬರ್ತಾರೋ, ಯಾರೆಲ್ಲ ಪ್ರತಿಭೆ ಇರೋರಂಥವ್ರು ಕಾಣಿಸ್ತಿದ್ದಾರೋ ಅವ್ರಿಗೆಲ್ಲ ಒಂದು ಅವಕಾಶವನ್ನು ಕೊಡೋ ಮೂಲಕ ನೀವು ಒಂದು ಸಿಟಿ ಲೈಟ್ ಆಗೋದಕ್ಕೆ ಹೊರಟಿದ್ದೀರಾ. ಸೊ ಈ ಒಂದು ಸಿಟಿ ಲೈಟ್ ಬಗ್ಗೆ ನೀವು ಹೇಳೋದಾದರೆ ಏನು ಹೇಳ್ತೀರಿ ಅಂತ? ಸಿಟಿ ಲೈಟ್ ಎಲ್ಲರ ಮನೆಯಲ್ಲಿ ತಿರ್ಗಾ ನಡೆಯುವಂಥ ಒಂದು ಕಥೆನೇ ಮತ್ತೆ ಹೇಳಕ್ಕೆ ಹೊರಡ್ತಾ ಇದ್ದೀನಿ. ಅದರಲ್ಲಿ ಮೋನಿಶಾನ ರೆಪ್ರೆಸೆಂಟ್ ಮಾಡ್ತೀನಿ. ಹೆಣ್ಮಕ್ಳ ಪರವಾಗಿ ಮೋನಿಶಾ ನಿಂತ್ಕೋತಾಳೆ, ಗಂಡು ಮಕ್ಕಳ ಪರವಾಗಿ ವಿನಯ್ ನಿಂತ್ಕೋತಾರೆ. ನನಗೆ ತುಂಬ ಜವಾಬ್ದಾರಿ ಇದೆ, ಇದು ತುಂಬ ದೊಡ್ಡ ಜವಾಬ್ದಾರಿ ವಿಷಯ ಇದು. ಅದು ಹೆಂಗೆ ಹೇಳೋಕ್ಕಾಗತ್ತೆ ಅಂದರೆ, ಒಂದು ಕಡೆ ಮಗಳು, ಇನ್ನೊಂದು ಕಡೆ ನನ್ನ ಕ್ಷೇತ್ರಕ್ಕೆ ಬಂದಿರುವಂಥ ಬೆಳಿಬೇಕಾಗಿರುವಂಥ ಜವಾಬ್ದಾರಿ ಇರುವಂಥ ಒಂದು ನಟಿ, ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗಬೇಕು. ಸೊ ಹಂಗಾಗಿ ನಾನು ಕೂಡ ಅದೇ ಯೋಚನೆಯಲ್ಲೇ ಇದ್ದೀನಿ. ಆದರೆ ನಾನೇ ನಿದ್ದೆ ಮಾಡಿ 2-3 ದಿವಸ ಆಗಿದೆ. ಇದೊಂದು ಹೇಳೋದಾದ್ರೆ ಸರ್, ಅಂದ್ರೆ ಒಂದು ಬೀದಿ ದೀಪವಾಗಿ ನೀವು ಎಲ್ರಿಗೂ ಬೆಳಕನ್ನು ಕೊಡ್ತಾ ಇದ್ದೀರಾ. ಅದು ಗೊತ್ತಿಲ್ಲ, ನನಗೊಂದು ಆಸೆ ಇದೆ. ಅಂದರೆ ಯಾವಾಗ್ಲೂ ನಮ್ಮ ಕ್ಷೇತ್ರದಲ್ಲಿ ಬರುವಂಥ ಯಾರೇ ಹೊಸಬರಾಗಲಿ, ಟ್ಯಾಲೆಂಟ್ ಇದ್ದರೆ ಅವ್ರನ್ನ ಮುಂದಕ್ಕೆ ತರಬೇಕು, ಅವ್ರನ್ನ ಬೆಳಕಿಗೆ ತರಬೇಕು. ಬೆಳಕಿಗೆ ತಂದರೆ ಒಂದಷ್ಟು ನಮ್ಮ ಇಂಡಸ್ಟ್ರಿ ಉಳಿಯುತ್ತೆ. ಇಂಡಸ್ಟ್ರಿಗೆ ಹೊಸಬರು ಬರ್ತಾರೆ, ಎಷ್ಟೋ ಉಸಿರು ಕಟ್ಕೊಂಡು ಒದ್ದಾಡ್ತಾ ಇರ್ತಾರೆ ಒಳಗೆ ಬರೋದಕ್ಕೆ. ಅವ್ರಿಗೆಲ್ಲ ಒಂದು ದಾರಿದೀಪ ಆಗಲಿ ಅಂತ ಆಸೆ. ಮೋನಿಶಾ, ವೆಲ್ಕಮ್ ಟು ದ ಇಂಡಸ್ಟ್ರಿ. ಸೊ ಒಂದು ದೊಡ್ಡ ಜವಾಬ್ದಾರಿ ಬರ್ತಿದ್ದಾಗೇನೆ, ಯಾಕಂದ್ರೆ ಅಪ್ಪನ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದೀರಾ, ಅವರೇ ನಿರ್ಮಾಣ ಜೊತೆಗೆ ನಿರ್ದೇಶನ. ಸೊ ಎಷ್ಟು ಜವಾಬ್ದಾರಿ ಅಂತ ಫೀಲ್ ಆಗ್ತಾ ಇದ್ದೀರಾ? ನೀವು ಜವಾಬ್ದಾರಿ ಫೀಲ್ ಆಗಬೇಕು ಅಂತಾನೆ ಆಲ್ರೆಡಿ ನಿಮಗೆ ಟ್ಯಾಗ್ ಲೈನಲ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ ಏನು ಹೇಳ್ತೀರಿ? ಥ್ಯಾಂಕ್ ಯು ಸೋ ಮಚ್. ತುಂಬ 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 ದೊಡ್ಡ ಜವಾಬ್ದಾರಿ ಇದು. ಅವರಿಷ್ಟು ವರ್ಷ ಏನು ಕಟ್ಕೊಂಡು ಬಂದಿದ್ದಾರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಂದಾಗಲಿ ನಮ್ಮ ಅಕ್ಕದಾಗಲಿ. ಸೊ ಹೌದು, ತುಂಬ ದೊಡ್ಡ ಜವಾಬ್ದಾರಿ ಇದು. ಸೊ ತಂದೆ ಜೊತೆ ಫಸ್ಟ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರ? ಅಂದರೆ ಅವ್ರ ಸಿನಿಮಾದಲ್ಲಿ ಅವ್ರ ನಿರ್ದೇಶನ, ಯಾಕಂದರೆ ಎಷ್ಟೋ ಜನ ಇವಾಗ ಭೀಮಾ ಮತ್ತು ಸಲಗ ನೋಡಿದ್ದಾದ್ಮೇಲೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಕಾಯ್ತಿದ್ದಾರೆ. ಸೊ ಅವರು ನಿಮಗೆ ಚಾನ್ಸ್ ಕೊಟ್ಟಿರೋ ಅಂಥದ್ದು. ಸೊ ಇದನ್ನ ನೋಡಿದ್ರೆ ಅವ್ರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಏನು ಹೇಳ್ತೀರಿ ಅದ್ರ ಬಗ್ಗೆ? ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಅವ್ರು ಮುಂಚೆ ಹೇಳೋರು, ಬೇಕಾ ಬರ್ತೀಯಾ, ಯೋಚನೆ ಮಾಡು ಅಂತ. ಅಲ್ಲಿಂದ ಇವತ್ತು ನನ್ನ ಫಸ್ಟ್ ಫಿಲ್ಮ್ ಡೈರೆಕ್ಟರ್ ಆಗಿ ಅವರೇ ಮಾಡ್ತಾ ಇದ್ದಾರೆ ಅಂದರೆ ನನಗದು ಇಟ್ಸ್ ಅ ವೆರಿ ಬಿಗ್ ಡೀಲ್. ತುಂಬ ಖುಷಿ ಇದೆ ಆ ವಿಷಯದಲ್ಲಿ.